ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಕರ್ತ ನಿಮ್ಮನ್ನು ತನ್ನ ಅಧಿಕವಾದ ಸಮಾಧಾನದಲ್ಲಿ ನಿಮ್ಮನ್ನು ಮುನ್ನಡೆಸಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯ ಮಾತು ಎಂಬ ಶೀರ್ಷಿಕೆಯಡಿಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನ. ಮತ್ತಾಯ 5:37. ದೇವರ ವಾಕ್ಯ ಹೀಗೆ ಹೇಳ್ತದೆ: ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷವಾಗಿ ಇವುಗಳನ್ನ ಬೋಧಿಸಿ ಕಲಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂಥ ವಾಕ್ಯೋಪದೇಶ ಅಥವಾ ಉಪದೇಶಗಳ ಒಂದು ಸಂಗ್ರಹವನ್ನ ಮತ್ತಾಯನು 5, 6, 7 ಅಧ್ಯಾಯಗಳಲ್ಲಿ ಸಮಗ್ರವಾಗಿ ಅದನ್ನು ಕ್ರೋಢೀಕರಿಸಿ ನಮಗೆ ಓದಲಿಕ್ಕೆ ನಮಗೆ ಅದು ಒಟ್ಟಾಗಿ ಸಿಕ್ಕುವಂತೆ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾನೆ. ಇದರಲ್ಲಿ ಯೇಸು ಕ್ರಿಸ್ತನು ಅನೇಕ ಸಂಗತಿಗಳು, ವಿಶೇಷವಾಗಿ ಮತ್ತಾಯನು ಬರೆದ ಸುವಾರ್ತೆ 5, 6, 7 ಅಧ್ಯಾಯಗಳಲ್ಲಿ ನಾವು ಕೇವಲ ದೇವರಿಗೆ ಮಾತ್ರ ಮೆಚ್ಚುಗೆ ಆದವರಾಗಿ ಜೀವಿಸತಕ್ಕದಲ್ಲ, ದೇವರಿಗೆ ಮೆಚ್ಚುಗೆ ಆಗುವಂತೆ ಜೀವಿಸಬೇಕಾದ್ರೆ ನಮ್ಮ ಜೊತೆ ಮನುಷ್ಯರೊಂದಿಗೂ ಸಹ ನಾವು ಅಷ್ಟೇ ಯಥಾರ್ಥವಾಗಿ ನಡ್ಕೊಳ್ಳಬೇಕೆಂಬಂಥ ಬೋಧನೆಯನ್ನು ಕರ್ತ ನಮಗೆ ಇದರಲ್ಲಿ ಪ್ರಕಟಿಸ್ತಾ, ನಮ್ಮ ಜೊತೆಯಲ್ಲಿರುವಂಥ ಯಾವುದೇ ಮನುಷ್ಯನನ್ನು ನೋಯಿಸುತ್ತಾ ದೇವರಿಗೆ ಮಾತ್ರ ನಾವು ಉತ್ತಮವಾಗಿ ನಡ್ಕೊಳ್ತೇನೆ ಅನ್ನುವಂಥ ಸಂಗತಿ ಇಲ್ಲವೇ ಅಲ್ಲ. ಈ ಬೋಧನೆಗಳಲ್ಲಿ ಹಾಗೆ ನೋಡುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯನು ದೇವರಿಗೆ ಸರಿಯಾಗಿ ನಡ್ಕೊಳ್ಳುವುದಾದರೆ ತನ್ನ ಜೊತೆ ಮನುಷ್ಯನೊಂದಿಗೂ ಆತನು ಸರಿಯಾಗಿ ನಡೆಯಲೇಬೇಕು. ಹಾಗಾಗಿ ದಶಾಜ್ಞೆಗಳು, ಅದರಲ್ಲಿ ಮೊದಲ 4 ಆಜ್ಞೆಗಳು ಮನುಷ್ಯನು ದೇವರಿಗೆ ಹೇಗೆ ನಡ್ಕೊಳ್ಳಬೇಕು, ನಂತರದ 6 ಆಜ್ಞೆಗಳು ಮನುಷ್ಯನೊಂದಿಗೆ ಹೇಗೆ ನಡ್ಕೊಳ್ಬೇಕು. ಹಾಗಾದರೆ ದಶಾಜ್ಞೆಗಳಲ್ಲಿ ಮೊದಲ 4 ಮನುಷ್ಯನು ದೇವರಿಗೆ ನಡ್ಕೊಳ್ಳತಕ್ಕದ್ದು ಮತ್ತು ಮಿಕ್ಕ 6 ಸಂಗತಿಗಳು ಮನುಷ್ಯರೊಂದಿಗೆ ಹೇಗೆ ನಡ್ಕೊಳ್ಳಬೇಕೆನ್ನುವಂಥ ಕಟ್ಟಳೆಗಳು ಅದಾಗಿವೆ. ಹಾಗಾದರೆ 2 ಮಹಾ ಆಜ್ಞೆಗಳು ಯಾವುದೆಂಬುದಾಗಿ ಕೇಳಿದ್ರೆ, ನಿನ್ನ ದೇವರಾಗಿರುವ ಕರ್ತನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಹಾಗಾದರೆ ದೇವರನ್ನ ಹೀಗೆ ಪ್ರೀತಿಸಬೇಕು. ಮತ್ತು 2ನೇದು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು. ಹಾಗಾದರೆ ದೇವರಿಗೂ ಮನುಷ್ಯರಿಗೂ ನಾವು ನಡ್ಕೊಳ್ಳತಕ್ಕ ಒಂದು ದೊಡ್ಡ ಜವಾಬ್ದಾರಿ ನಮಗಿರುವಂಥದ್ದು. ಅದನ್ನು ಈ ಪರ್ವತ ಪ್ರಸಂಗಗಳಲ್ಲಿ, ಅಂದರೆ ಮತ್ತಾಯ 5ನೇ ಅಧ್ಯಾಯ 5, 6, 7 ಅಧ್ಯಾಯಗಳಲ್ಲಿ ಅದನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ. ಇವುಗಳಲ್ಲಿ ಯೇಸು ಕ್ರಿಸ್ತನು ಕಲಿಸುವಂಥ ನಾನಾ ಸಂಗತಿಗಳಲ್ಲಿ ಒಂದು, ಈ 5ನೇ ಅಧ್ಯಾಯದ 37ನೇ ವಚನಕ್ಕೆ ಬರುವಾಗ ಆತನು ನಮ್ಮ ಮಾತಿನ ವಿಚಾರದಲ್ಲಿ ಮಾತನಾಡ್ತಾನೆ. ಯಥಾರ್ಥವಾಗಿ ನುಡಿಯತಕ್ಕದನ್ನು ಆತನಲ್ಲಿ ನಮಗೆ ಕಲಿಸ್ತಾನೆ. ಏನದು? ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲ್ಲ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಬೇರೆ ಒಂದು ವಿಷಯ ಎಷ್ಟೋ ಅಷ್ಟನ್ನೇ ಮಾತನಾಡ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಅದು ಹೌದಾದರೆ ಹೌದಂತ ಹೇಳ್ರಿ, ಇಲ್ಲವಾದರೆ ಇಲ್ಲವಂತ ಹೇಳಿ. ಇದಕ್ಕಿಂತ ಹೆಚ್ಚಿನದು ಸೈತಾನದಿಂದ ಬಂತು ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ನಾವು ನಮ್ಮ ಸುತ್ತಮುತ್ತಲೂ ಇರುವಂಥ ಅನೇಕ ವಿಚಾರಗಳನ್ನ ನಾವು ಗಮನಿಸಿದ್ರೆ, ಯಾಕೆ ನಮ್ಮ ಕೋರ್ಟ್ಗಳಲ್ಲಿ ಕೇಸ್ಗಳು ಬೇಗ ಮುಗಿತಾ ಇಲ್ಲ? ತಪ್ಪು ಮಾಡಿದವರು ಯಥಾರ್ಥವಾಗಿ ಹೌದು ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಹೇಳಿಕೊಳ್ತಿಲ್ಲ. ಒಂದು ವೇಳೆ ಒಬ್ಬರ ಮೇಲೆ ತಪ್ಪು ಹೊರಿಸುವವರು ಅಲ್ಲಸಲ್ಲದ ಆರೋಪಗಳನ್ನ ಹಾಕ್ತಿದ್ದಾರೆ. ಯಾವುದೋ ಒಂದು ವಿಷಯಕ್ಕೆ ಲಾಯರ್ ನೋಟಿಸ್ ಬರ್ಸಿದ್ರೆ ಲಾಯರ್ ಸಂಬಂಧ ಪಡೆದ ವಿಚಾರಗಳನ್ನ ವಕೀಲರು ಸುಮ್ಮನೆ ಅದಕ್ಕೆ ಏನೇನೋ ಬಣ್ಣ ಬಳಿಯುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಟಿವಿ ಪ್ಯಾನೆಲ್ಗಳಲ್ಲಿ ಕೆಲವರು ಕುಳಿತು ಮಾತನಾಡುವಾಗ ಯಾವುದೋ ಒಂದು ಘಟನೆ ಎಲ್ಲಿಯಾದ್ರೂ ನಡೆದಿದ್ರೆ, ಆ ಘಟನೆ ಒಂದು 2-3 ನಿಮಿಷ 5 ನಿಮಿಷದ ಘಟನೆ ಆಗಿದ್ರೆ ಇವರುಗಳು ಕೂತ್ಕೊಂಡು ಗಂಟೆಗಟ್ಟಲೆ ಚರ್ಚಿಸ್ತಾರೆ, ಪರವಿರೋಧ ಚರ್ಚಿಸ್ತಾರೆ. ಎಲ್ಲಿಂದ ಬಂತು? ಎಲ್ಲಿಯೋ ಯಾರಿಗೋ ಸಂಬಂಧಪಟ್ಟ ವಿಷಯವನ್ನ ಇವರು ಇಲ್ಲಿ ಕುಳಿತು ಸುಮ್ಮನೆ ವೃಥಾ ಕಾಲಹರಣ ಮಾಡುತ್ತಾ ವ್ಯರ್ಥ ಮಾತುಗಳಿಂದ ಕೇಳುಗರ ಮನಸ್ಸನ್ನ ಕೆಡಿಸುವ ವಿಧದಲ್ಲಿ ಮಾತನಾಡುವಂಥದ್ದು ಎಲ್ಲಿಂದ ಬಂತು? ಹಾಗಾದ್ರೆ ವ್ಯರ್ಥ ಮಾತುಗಳು ಎಷ್ಟು ಕಡೆ. ಒಂದು ಚಲನಚಿತ್ರ ತೆಗೆಯುವುದಾದ್ರೆ ಅದಕ್ಕೆ ಒಬ್ಬ ಸ್ಕ್ರಿಪ್ಟ್ ರೈಟರ್ ಬೇಕು. ಅವನು ಅದಕ್ಕೆ ಏನೋ ಒಂದು ಉತ್ತಮ ರೂಪ ಕೊಡುವ ವಿಧದಲ್ಲಿ ಅಲ್ಲಸಲ್ಲದ ಮಾತುಗಳನ್ನ ಅದಕ್ಕೆ ಜೋಡಿಸ್ತಾನೆ. ಕತೆ ಕಾದಂಬರಿಗಳು ಅಲ್ಲಸಲ್ಲದ ಮಾತುಗಳಿಂದ ತುಂಬಿವೆ. ದೇವರು ಇದನ್ನು ಒಪ್ಪಲ್ಲ. ಇದೇ ಭೂಮಿಗೆ ಮನುಷ್ಯನಾಗಿ ಬಂದ ದೇವರು ತಾನು ಮನುಷ್ಯರ ಎದುರು ಕುಳಿತು ಉಪದೇಶಿಸುವಾಗ ಆತನು ಹೇಳ್ತಾನೆ, ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನಿಂದ ಬಂದದ್ದು. ಮನೆಯಲ್ಲೇ ಏನಾದರೂ ಒಂದು ಘಟನೆ ನಡೆದ್ರೆ ಒಂದು ತಪ್ಪಿಗೆ ವಿಪರೀತ ವಾದಗಳು, ದೊಡ್ಡ ದೊಡ್ಡ ಜಗಳಗಳಾಗಿ ಹೋಗಿಬಿಡ್ತದೆ. ಅದರ ಬದಲು ನಾನು ಮಾಡಿದ್ದು ಇಷ್ಟೇ, ನಡೆದದ್ದು ಇಷ್ಟೇ,
ಎಂಬುದಾಗಿ ನೇರ ಮಾತುಗಳಲ್ಲಿ ವಾಸ್ತವವನ್ನು ಯಥಾರ್ಥವಾಗಿ ಮಾತನಾಡಿ ಮುಗಿಸಿದ್ರೆ ವಿಷಯವೇ ಇತ್ಯರ್ಥಕ್ಕೆ ಬರ್ತದೆ. ತಪ್ಪು ಮಾಡಿದರೆ ಹೌದು ನಾನು ತಪ್ಪು ಮಾಡಿದ್ದೇನೆ, ಅಥವಾ ಸರಿ ಮಾಡಿದರೆ ಹೌದು ಇದು ಇಷ್ಟೇ ಆದದ್ದು, ಇದು ಸರಿಯಾದದ್ದು ಇಷ್ಟೇ. ಯೇಸು ಕ್ರಿಸ್ತನ ನಮಗೆ ಕಲಿಸ್ತಾನೆ. ಹೌದಾದರೆ ಹೌದು, ಇಲ್ಲವಾದರೆ ಅಲ್ಲ, ಅಲ್ಲವಾದರೆ ಅಲ್ಲ. ಅದನ್ನು ಮುಂದುವರೆದು ಹೇಳ್ತಾನೆ, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಒಬ್ಬ ಮನುಷ್ಯ ಮಾತನಾಡ್ತಿದ್ರೆ ಇದು ಸೈತಾನನಿಂದಲೇ ಬಂದದೆಂಬುದಾಗಿ ಹೇಳ್ತಾನೆ. ಕೀರ್ತನೆಗಾರನು ಇದನ್ನು ಬರೆಯುವಾಗ ಒಂದು ಬಹಳ ಸೊಗಸಾದ ಮಾತನ್ನು ಬರೀತಾರೆ. ಕೀರ್ತನೆ 15:2, ದೇವರ ಪರಿಶುದ್ಧ ಪರ್ವತದಲ್ಲಿ ವಾಸಿಸುವುದಕ್ಕೆ ದೇವರೊಂದಿಗೆ ಅರ್ಹತೆ ಪಡಕೊಳ್ಳುವರು ಯಾರೋ ಎನ್ನುವಂಥ ಪ್ರಶ್ನೆಯೊಂದಿಗೆ ಕೀರ್ತನೆ 15 ಆರಂಭವಾಗಿ 2ನೇ ವಚನಕ್ಕೆ ಬರುವಾಗ ಅದು ಹೇಳ್ತದೆ, ಅವನು ಸಜ್ಜನನು ನೀತಿವಂತನು. ಮುಂದೆ ಬರುವಾಗ ಮನಪೂರ್ವಕವಾಗಿ ವಚನವನ್ನಾಡುವವನು ಆಗಿರಬೇಕು. ಮನಪೂರ್ವಕವಾಗಿ, ಏನೂ ಕಲಬೆರಕಿಲ್ಲದೆ, ತಾರುಮಾರಿಲ್ಲದೆ, ಇನ್ನೊಬ್ಬರನ್ನ ವಂಚಿಸುವ ಆಲೋಚನೆ ಇಲ್ಲ ಅಥವಾ ದುರಾಲೋಚನೆ ಇಲ್ಲ, ಮನಪೂರ್ವಕವಾಗಿ ವಚನವನ್ನಾಡುವವನು. ಹಾಗಾದ್ರೆ ಒಬ್ಬ ಮನುಷ್ಯ ದೇವರ ಐಕ್ಯತೆಯಲ್ಲಿ ಸದಾ ನಿಲ್ಲಬೇಕಾದ್ರೆ ಅವನು ಮನಪೂರ್ವಕವಾಗಿ ಸತ್ಯವಚನವನ್ನು ಆಡತಕ್ಕದ್ದು. ಸೈತಾನನ ಮಾತುಗಳನ್ನು ತನ್ನಿಂದ ಸಂಪೂರ್ಣವಾಗಿ ಒದರಿಬಿಟ್ಟವನು, ಸೈತಾನನ ಮಾತುಗಳನ್ನು ಅಂಗೀಕರಿಸದವನು, ಅದನ್ನು ತನ್ನ ಬಾಯಿಂದ ಮಾತಾಡದವನು. ಕರ್ತನ ಇದನ್ನು ತನ್ನ ಸಭೆಯಿಂದ, ತನ್ನ ಜನರಿಂದ ಎದುರು ನೋಡ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಅಲ್ಲದ ಮಾತುಗಳಿಂದ, ವ್ಯರ್ಥ ಮಾತುಗಳಿಂದ, ಸುಮ್ಮನೆ ಮಾತನಾಡುವಂಥ ಸಂಗತಿಗಳಿಂದ ನಮ್ಮನ್ನು ಬಿಡಿಸಿಕೊಳ್ಳುವಂತೆ ಈಗಲೇ ಒಂದು ಒಳ್ಳೆಯ ತೀರ್ಮಾನ ಮಾಡ್ರಿ. ಮಾತನಾಡಿದರೆ ಕೇವಲ ಜ್ಞಾನೋಕ್ತಿ ಹೇಳ್ತಾನೆ, ವಿಪರೀತ ಮಾತಿದ್ದಲ್ಲಿ ಪಾಪ ತಪ್ಪದೆ ಎಂಬುದಾಗಿ ಆತನು ಒಂದು ವಚನದಲ್ಲಿ ಆತನು ತಿಳಿಸ್ತಾನೆ. ಹಾಗಾದರೆ ಎಲ್ಲಿ ಅಧಿಕವಾದ ಮಾತಿದೆ ಅಲ್ಲಿ ತಪ್ಪದೆ ಪಾಪ ಎಂಬುದು ಇದ್ದೇ ಇದೆ. ಹಾಗಾಗಿ ದೇವರಾತ್ಮನಿಂದ ನಾವು ಪ್ರೇರಿತರಾಗಿ ತಕ್ಕ ಮಾತುಗಳನ್ನು ಮಾತನಾಡುವಂಥ ಸಾಮರ್ಥ್ಯನ ಪಡೆದುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನೀನು ನಮಗೆ ಕೊಡುವ ಈ ಒಂದು ಬೋಧನೆಗಾಗಿ ಸ್ತೋತ್ರ. ನಿಮ್ಮ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನದ ಬಂದದೆಂಬುದಾಗಿ ಹೇಳಿದೆ. ದೇವರೇ, ನಾವು ಇಲ್ಲಿಯವರೆಗೂ ಸುಮ್ಮನೆ ಮಾತನಾಡಲು ಹೋಗಿ ನಮ್ಮ ಮಾತುಗಳ ಶೈಲಿಯನ್ನು ಇತರ ಮುಂದೆ ತೋರಿಸುವುದಕ್ಕೂ, ಹೆಚ್ಚಳ ಪಡುವುದಕ್ಕೂ, ಗರ್ವ ಪಡುವುದಕ್ಕೂ ಮಾತನಾಡಿ ಕರ್ತನ ಇಲ್ಲಿಯವರೆಗೂ ಲೆಕ್ಕವಿಲ್ಲದಷ್ಟು ಸಾರಿ ಸೈತಾನನಿಂದ ಪ್ರೇರಿತರಾಗಿ ಸೈತಾನನ ಮಾತುಗಳನ್ನು ಮಾತನಾಡಿದ್ದೇವೆಂದು ಒಪ್ಪಿಕೊಂಡು ಈ ಸಮಯದಲ್ಲಿ ಕ್ಷಮೆ ಕೇಳ್ತೇವೆ. ಕರ್ತನೇ, ಇಂಥ ಮಾತುಗಳಿಂದ ನಮಗೆ ಬಿಡುಗಡೆ ಕೊಡಿಸುವ. ಕರ್ತನೇ, ಇದರಿಂದ ನಾವು ನಿನಗೆ ದ್ರೋಹ ಮಾಡಿದ್ದೇವೆ. ಮನಪೂರ್ವಕವಾಗಿ ಸತ್ಯವಚನವನ್ನು ನಾಡಿ ಕರ್ತನೇ, ಪರಿಶುದ್ಧ ಪರ್ವತದಲ್ಲಿನ ಸನ್ನಿಧಿಯಲ್ಲಿ ಜೀವಿಸುವುದಕ್ಕ ಆ ಕೃಪೆಯನ್ನು ನೀನು ನಮ್ಮಿಂದ ಬಯಸ್ತಿರುವಲ್ಲಿ ದೇವರೇ, ಆ ಕೃಪೆಗೆ ಸೇರಿಸುವುದಕ್ಕೆ ನೀನು ನಮ್ಮನ್ನು ಕರೆಯುತ್ತಿರುವಲ್ಲಿ ಕರ್ತನೇ, ನಮ್ಮ ಮಾತುಗಳನ್ನ ಶುದ್ಧೀಕರಿಸು ಸ್ವಾಮಿ. ಪವಿತ್ರಾತ್ಮ ಪ್ರೇರಿತರಾಗಿ ಮಾತನಾಡೋದನ್ನು ಕಲಿಸು. ಯೇಸುವಿನ ದೇವರ ಮಾತುಗಳನ್ನೇ ಮಾತನಾಡಿದ್ದಿ ಕರ್ತನೇ, ಸೈತಾನ ಮಾತುಗಳನ್ನಲ್ಲಪ್ಪ. ಕರ್ತನೇ, ನಮ್ಮನ್ನು ಹಾಗೆ ನಡೆಸು. ಮಾತಿನಲ್ಲಿ ದೋಷವಿಲ್ಲದವರಾಗಿ ಕರ್ತನೇ ನಡ್ಕೊಳ್ಳುವುದಕ್ಕೆ ನಮಗೆ ದಯಮಾಡಿ ಸಹಾಯ ಮಾಡು. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಇಂಥ ಶೋಧನೆಯಿಂದ ನಮ್ಮನ್ನು ಬಿಡಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.